ಹಾಯ್ ಸ್ನೇಹಿತರೆ, ಜಿ.ವಿ.ಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಮಾರ್ಚ್ 20ರಿಂದ 23ರವರೆಗೆ ಪ್ರಮುಖ ಪ್ರಚಲಿತ ಘಟನೆಗಳು. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಗ್ರಾಹಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾರ್ಚ್ 19. ಸರಿಯಾದ ಉತ್ತರ ಆಪ್ಷನ್ ಬಿ. ಮಾರ್ಚ್ 2025ರ ಪ್ರಮುಖ ದಿನಗಳು. ಮಾರ್ಚ್ 1 ವಿಶ್ವ ನಾಗರಿಕ ರಕ್ಷಣಾ ದಿನ. ನೆಕ್ಸ್ಟ್ ಮಾರ್ಚ್ 2 ವಿಶ್ವ ಹದಿಹರೆಯದವರ ಮಾನಸಿಕ ಆರೋಗ್ಯ ದಿನ. ನೆಕ್ಸ್ಟ್ ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನ. ಮಾರ್ಚ್ 4 ರಾಷ್ಟ್ರೀಯ ಭದ್ರತಾ ದಿನ. ಮಾರ್ಚ್ 6 ರಾಷ್ಟ್ರೀಯ ದಂತ ವೈದ್ಯರ ದಿನ. ನೆಕ್ಸ್ಟ್ ಮಾರ್ಚ್ 7 ಜನೌಷಧಿ ದಿನ. ನೆಕ್ಸ್ಟ್ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಾರ್ಚ್ 10 ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಸಂಸ್ಥಾಪನಾ ದಿನ. ನೆಕ್ಸ್ಟ್ ಮಾರ್ಚ್ 12 ಧೂಮಪಾನ ನಿಷೇಧ ದಿನ. ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಮಾರ್ಚ್ 16 ರಾಷ್ಟ್ರೀಯ ಲಸಿಕೆ ದಿನ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 23ನೇ ಆವೃತ್ತಿಯ ದ್ವಿಪಕ್ಷೀಯ ನೌಕಾವ್ಯಾಯಾಮ ವರುಣ ಭಾರತ ಮತ್ತು ಯಾವ ದೇಶದ ನಡುವೆ ಪ್ರಾರಂಭವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಫ್ರಾನ್ಸ್. ವರುಣ ವ್ಯಾಯಾಮ ಭಾರತ ಮತ್ತು ಫ್ರಾನ್ಸ್ ನಡುವೆ ಆರಂಭವಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸ್ಟುವರ್ಟ್ ಯಂಗ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಟ್ರಿನಿಡಾಡ್ ಮತ್ತು ಟೊಬಾಗೊ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರತಿ ವ್ಯಕ್ತಿಗೆ 50 ರೂಪಾಯಿ ಪ್ರವಾಸಿ ಶುಲ್ಕವನ್ನು ವಿಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಿಕ್ಕಿಂ ರಾಜ್ಯ. ಇದು ಸಿಕ್ಕಿಂನ ಸರ್ಕಾರವು ಇತ್ತೀಚೆಗೆ ರಾಜ್ಯ ಸರ್ಕಾರಕ್ಕೆ ಪ್ರವೇಶಿಸುವ ಪ್ರವಾಸಿಗರಿಗೆ 50 ರೂಪಾಯಿ ಪ್ರವೇಶ ಶುಲ್ಕವನ್ನು ವಿಧಿಸಿದೆ. ಇದನ್ನು ಮಾರ್ಚ್ 15, 2025ರಿಂದ ಜಾರಿಗೆ ತರಲಾಗಿದ್ದು, ಇದು ದೇಶದ ಮೊದಲ ಸಾವಯವ ಮೀನುಗಾರಿಕೆ ಕೇಂದ್ರ ಸಿಕ್ಕಿಂನ ಸೋರೆಂಗ್ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್, ಸಿಕ್ಕಿಂ ಪ್ರವಾಸಿ ವಾಹನಗಳಿಗೆ ಕಸದ ಚೀಲಗಳನ್ನು ಸಾಗಿಸುವುದನ್ನು ಕಡ್ಡಾಯಗೊಳಿಸಲಾಗಿದ್ದು, ಸಿಕ್ಕಿಂ ಪ್ರವಾಸಿ ವಾಹನಗಳಿಗೆ ಪ್ರಮುಖವಾಗಿ ಕಸದ ಚೀಲಗಳನ್ನು ಸಾಗಿಸುವ ಕಡ್ಡಾಯಗೊಳಿಸಲಾಗಿದ್ದು. ನೆಕ್ಸ್ಟ್, ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್. ರಾಜಧಾನಿ ಯಾವುದು? ಗ್ಯಾಂಗ್ಟಕ್. ಸಿಎಂ ಪ್ರೇಮ್ಸಿಂಗ್ ತಮಾಂಗ್. ನೆಕ್ಸ್ಟ್, ರಾಜ್ಯಪಾಲರು ಓಂ ಪ್ರಕಾಶ್ ಮಾಥುರ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶವು ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಲು ಒಪ್ಪಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಾಲ್ಡೀವ್ಸ್. ನೆಕ್ಸ್ಟ್ ಕ್ವಶನ್, ವಿಶ್ವ ಸಂತೋಷ ವರದಿ 2025ರಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 118ನೇ ಸ್ಥಾನ. 2025ರ ವಿಶ್ವ ಸಂತೋಷ ವರದಿ ಭಾರತವು 118ನೇ ಸ್ಥಾನ ಪಡೆದಿದೆ. ಇದು ಇತ್ತೀಚೆಗೆ ಬಿಡುಗಡೆಯಾದ UN ಪ್ರಾಯೋಜಿತ ವಿಶ್ವ ಸಂತೋಷ ವರದಿ ಪ್ರಕಾರ ಫಿನ್ಲ್ಯಾಂಡ್ ಸತತ 8ನೇ ವರ್ಷವೂ ವಿಶ್ವದ ಅತ್ಯಂತ ಸಂತೋಷದಾಯಕ ರಾಷ್ಟ್ರ ಎಂಬ ಶೀರ್ಷಿಕೆ ಪಡೆದುಕೊಂಡಿದ್ದು, ಪ್ರತಿ ವರ್ಷ ವಿಶ್ವ ಸಂತೋಷ ವರದಿಯನ್ನು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಬಿಡುಗಡೆಗೊಳಿಸಿದ್ದು, ಇದು ಸಂತೋಷ ಸೂಚ್ಯಂಕದಲ್ಲಿ ಕಳೆದ ವರ್ಷಕ್ಕಿಂತ 8 ಸ್ಥಾನ ಸುಧಾರಿಸಿ ಭಾರತ ಪಟ್ಟಿಯಲ್ಲಿ 118ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಸಮೀಕ್ಷೆ ನಡೆಸಿದ 147 ದೇಶಗಳ ಪೈಕಿ ಭಾರತ ಅಫ್ಘಾನಿಸ್ತಾನ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದು, ಭಾರತ ನೆರೆಯ ದೇಶಗಳಾದ ಚೀನಾ 68ನೇ ಸ್ಥಾನ, ನೇಪಾಳ 92 ಸ್ಥಾನ ಮತ್ತು ಪಾಕಿಸ್ತಾನ 180ನೇ ಸ್ಥಾನದಲ್ಲಿದ್ದು,
ಅಂತಾರಾಷ್ಟ್ರೀಯ ಸಂತೋಷ ದಿನದಂದು ಪ್ರತಿ ವರ್ಷ ಈ ವರದಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಮೊದಲ ವರದಿಯನ್ನು 2012ರಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಅತಿ ಹೆಚ್ಚು ಸಂತೃಪ್ತಿಯಿಂದ ಇರುವ 5 ರಾಷ್ಟ್ರಗಳು. ಮೊದಲನೇದಾಗಿ ಫಿನ್ಲ್ಯಾಂಡ್, ನೆಕ್ಸ್ಟ್ ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವೀಡನ್, ನೆದರ್ಲ್ಯಾಂಡ್. 5 ಹೆಚ್ಚು ಸಂತೃಪ್ತಿಯಿಂದ ಇರುವ 5 ರಾಷ್ಟ್ರಗಳು. ನೆಕ್ಸ್ಟ್ ಕ್ವೆಶ್ಚನ್. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕ್ರಿಸ್ಟಿ ಕೋವೆಂಟ್ರಿ ಯಾವ ದೇಶದವರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ. ಇವರು ಜಿಂಬಾಬ್ವೆ ದೇಶದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಇದು ಜಿಂಬಾಬ್ವೆ. ಕ್ರಿಸ್ಟಿ ಕೋವೆಂಟ್ರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ IOC ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಈ ಹುದ್ದೆಗೇರಿದ ಮೊದಲ ಮಹಿಳೆ ಹಾಗೂ ಆಫ್ರಿಕಾದ ಪ್ರಥಮ ಪ್ರಜೆಯಾಗಿದ್ದು, ಇವರು 2 ಬಾರಿ ಒಲಿಂಪಿಕ್ ಈಜು ಸ್ಪರ್ಧೆಯಲ್ಲಿ ಚಿನ್ನವನ್ನು ಪಡೆದುಕೊಂಡಿದ್ದು, ನೆಕ್ಸ್ಟ್ ಇವರು ಪ್ರಸ್ತುತ ಜಿಂಬಾಬ್ವೆ ಕ್ರೀಡಾ ಸಚಿವರಾಗಿದ್ದಾರೆ. ಇವರ ಅಧಿಕಾರಾವಧಿ 8 ವರ್ಷ. ನೆಕ್ಸ್ಟ್ ಕ್ವೆಶ್ಚನ್. ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? 2025ರ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾದವರು. ಸರಿಯಾದ ಉತ್ತರ ಆಪ್ಷನ್ ಬಿ, UT ಖಾದರ್. ಇವರು ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಗೆ ವಿಧಾನಸಭೆಯ ಅಧ್ಯಕ್ಷರಾದ UT ಖಾದರ್ ಅವರಿಗೆ ಆಯ್ಕೆ ಮಾಡಲಾಗಿದ್ದು, ಇದು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಅಧ್ಯಕ್ಷರು ಯಾರು? ಕನ್ನಡ ಸಾಹಿತ್ಯ ಪರಿಷತ್ತು ಡಾ. ಮಹೇಶ್ ಜೋಶಿ. ಸ್ಥಾಪನೆಯಾಗಿದ್ದು 1915ರಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ಹವಾಮಾನ ಸ್ಥಿತಿ ವರದಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಹವಾಮಾನ ಸ್ಥಿತಿ ವರದಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ವಿಶ್ವ ಹವಾಮಾನ ಸಂಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಬಿಳಿ ಹೈಡ್ರೋಜನ್ ನಿಕ್ಷೇಪ ಯಾವ ದೇಶದಲ್ಲಿ ಪತ್ತೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ರಾನ್ಸ್ ದೇಶ. ನೆಕ್ಸ್ಟ್ ಕ್ವೆಶ್ಚನ್. ನಾಗರ್ನೋ ಕರಾಬಖ್ ಪ್ರದೇಶ ಯಾವ ರಾಷ್ಟ್ರದ ಭಾಗವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಜರ್ಬೈಜಾನ್. ಇದು ಅಜರ್ಬೈಜಾನ್ನ ಪ್ರಮುಖ ಪ್ರದೇಶವಾಗಿದ್ದು. ನೆಕ್ಸ್ಟ್ ಕ್ವೆಶ್ಚನ್. ವರುಣ ಸಮರಾಭ್ಯಾಸ ಯಾವ ದೇಶದ ಮಧ್ಯೆ ನಡೆಯುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ವರುಣ ಸಮರಾಭ್ಯಾಸ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆಯುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. 59ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿನೋದ್ ಶುಕ್ಲಾ. 59ನೇ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾದವರು. ಇದು ಛತ್ತೀಸ್ಗಢ ಖ್ಯಾತ ಹಿಂದಿ ಕವಿ ಹಾಗೂ ಬರಹಗಾರ ವಿನೋದ್ ಕುಮಾರ್ ಶುಕ್ಲಾ ಅವರು 59ನೇ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಇದು ಹಿಂದಿ ಭಾಷೆಗೆ ದೊರೆತಿರುವ ಇದು 12ನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಇವರು ಛತ್ತೀಸ್ಗಢದಿಂದ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 58ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಖ್ಯಾತ ಚಿತ್ರ ಸಾಹಿತಿ, ಉರ್ದು ಕವಿ ಗುಲ್ಜರ್ ಹಾಗೂ ಸಂಸ್ಕೃತ ವಿದ್ವಾಂಸರಾದ ಜಗದ್ಗುರು ರಾಮಭದ್ರಾಚಾರ್ಯ. 58ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಗುಲ್ಜರ್ ಹಾಗೂ ಜಗದ್ಗುರು ರಾಮಭದ್ರಾಚಾರ್ಯ. ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಇದಾಗಿದ್ದು, ಇದು ಮೊದಲ ನೀಡಿದ್ದು 1965ರಲ್ಲಿ. ಈ ಪ್ರಶಸ್ತಿ ನೀಡುವವರು
ಭಾರತೀಯ ಜ್ಞಾನಪೀಠ ಪ್ರಶಸ್ತಿ. ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಆಶಾಪೂರ್ಣಾದೇವಿ, ಬಂಗಾಳಿ. ಮೊದಲ ಪ್ರಶಸ್ತಿ ಪಡೆದವರು ಜಿ. ಶಂಕರ್ ಕುರುಪ್ ಅವರು, ಮಲಯಾಳಂ. ನೆಕ್ಸ್ಟ್, ಇದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕನ್ನಡಿಗರು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರು. ಮೊದಲನೇದಾಗಿ 1967ರಲ್ಲಿ ಕುವೆಂಪು ಅವರು ಈ ಪ್ರಶಸ್ತಿಯನ್ನು ಪಡೆದರು ರಾಮಾಯಣ ದರ್ಶನಂ ಕೃತಿಗೆ. ನೆಕ್ಸ್ಟ್, ದ ರಾ ಬೇಂದ್ರೆ 1973ರಲ್ಲಿ. ನೆಕ್ಸ್ಟ್, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯು. ಆರ್. ಅನಂತಮೂರ್ತಿ. ನೆಕ್ಸ್ಟ್, ಗಿರೀಶ್ ಕಾರ್ನಾಡ್. ನೆಕ್ಸ್ಟ್, ಚಂದ್ರಶೇಖರ್ ಕಂಬಾರ್ 2010ರಲ್ಲಿ. ಒಟ್ಟು 8 ಕನ್ನಡಿಗರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಿದ್ದು. ನೆಕ್ಸ್ಟ್ ಕ್ವಶನ್, ಗ್ರಾಮ ಯಾತ್ರಾ ವರ್ಣಚಿತ್ರದ ರಚನಾಕಾರರು ಯಾರು? ಇತ್ತೀಚೆಗೆ ಸುದ್ದಿಯಲ್ಲಿರುವ ಗ್ರಾಮ ಯಾತ್ರಾ ವರ್ಣಚಿತ್ರದ ರಚನಾಕಾರರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಎಂ.ಎಫ್. ಹುಸೇನ್. ನೆಕ್ಸ್ಟ್ ಕ್ವಶನ್, ವಿಧಾನಸಭೆಯ ಕಲಾಪಗಳನ್ನು ಸಂಕೇತ ಭಾಷೆಯಲ್ಲಿ ಪ್ರಸಾರ ಮಾಡಿದ ಮೊದಲ ರಾಜ್ಯ ಯಾವುದು? ಇತ್ತೀಚೆಗೆ ವಿಧಾನಸಭೆಯ ಕಲಾಪಗಳನ್ನು ಸಂಕೇತ ಭಾಷೆಯಲ್ಲಿ ಪ್ರಸಾರ ಮಾಡಿದ ಮೊದಲ ರಾಜ್ಯ? ಸರಿಯಾದ ಉತ್ತರ ಆಪ್ಷನ್ ಸಿ, ಪಂಜಾಬ್ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಂಜಾಬ್. ಇವರು ಪಂಜಾಬ್ ವಿಧಾನಸಭೆಯ ಕಲಾಪಗಳನ್ನು ಸಂಕೇತ ಭಾಷೆಯಲ್ಲಿ ಪ್ರಸಾರ ಮಾಡಿದ ಮೊದಲ ಭಾರತೀಯ ರಾಜ್ಯವಾಗಿದ್ದು, ಇದು ಸಂಕೇತ ಭಾಷೆ ಅಂದರೆ ಮಾತು ಕೇಳಲು ಅಥವಾ ಮಾತನಾಡಲು ಸಾಧ್ಯವಾಗದ ಜನರು ಇದು ಕೈಗಳಿಂದ ಸನ್ನೆಗಳು ಮಾಡಲು ಬಳಸುವ ಭಾಷೆ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಯಾವ ನಗರದಲ್ಲಿ ಜರುಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನವದೆಹಲಿಯಲ್ಲಿ. ಇದು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಮಾರ್ಚ್ 20ರಿಂದ 27ರವರೆಗೆ ದೆಹಲಿಯಲ್ಲಿ ನಡೆಯಲಿದ್ದು, ಇದರ ಮ್ಯಾಸ್ಕಾಟ್ ಉಜ್ವಲ್. ಇದು ಅಂಗವಿಕಲ ಕ್ರೀಡಾಪಟುಗಳಿಗಾಗಿ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಉಪಕ್ರಮದಡಿಯಲ್ಲಿ ನಡೆಯುವ ವಾರ್ಷಿಕ ಕ್ರೀಡಾಕೂಟವಾಗಿದ್ದು, ಇದು ಮೊದಲ ಆವೃತ್ತಿ ನವದೆಹಲಿಯಲ್ಲಿ 2023ರಲ್ಲಿ, 2025ರಲ್ಲಿ ಇದು ಎರಡನೇ ಆವೃತ್ತಿಯಾಗಿದ್ದು. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಹವಾಮಾನ ದಿನ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಶ್ವ ಹವಾಮಾನ ದಿನ ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ನೀಲಗಿರಿ ಮೌಂಟೇನ್ ರೈಲ್ವೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ರಾಜ್ಯದಲ್ಲಿ ಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ತಮಿಳುನಾಡಲ್ಲಿ ಬರುತ್ತದೆ. ನೆಕ್ಸ್ಟ್ ಕ್ವಶನ್, ವಿಶ್ವ ಗುಬ್ಬಚ್ಚಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಡೋಪಿಂಗ್ ಉಲ್ಲಂಘನೆಯಿಂದಾಗಿ ಓಟಗಾರ್ತಿ ಅರ್ಚನಾ ಜಾಧವ್ ಅವರನ್ನು ಎಷ್ಟು ವರ್ಷಗಳವರೆಗೆ ನಿಷೇಧಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 4 ವರ್ಷದವರೆಗೆ.